2022ರಲ್ಲಿ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೊಂದು ಗಲಭೆ ಆಗಿತ್ತು. ಆ ಗಲಾಟೆ ಪ್ರಕರಣದ ಒಂದು ಬಿಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಕೇಸ್ಗಳನ್ನ ಸರ್ಕಾರ ವಾಪಸ್ ಪಡೆದಿದೆ. ಆ ಗಲಾಟೆಯಲ್ಲಿ ಯಾರ ಮೇಲೆ ಕೇಸ್ ದಾಖಲಾಗಿತ್ತು ಆ ಕೇಸ್ಗಳನ್ನ ಸರ್ಕಾರ ವಾಪಸ್ ಪಡೆದಿದೆ. ಇದಕ್ಕೆ ಹಿಂದೂಪರ ಸಂಘಟನೆಗಳು, ಕಾರ್ಯಕರ್ತರು ಹಾಗೂ ಬಿಜೆಪಿ ಮುಖಂಡರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ನಡೆಯ ವಿರುದ್ಧ. ಆದರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ಇದರ ಡಿಫೆನ್ಸ್ಗೆ ನಿಂತ್ಕೊಂಡಿದ್ದಾರೆ. ಲಾಡ್ಲೆ ಮಶಾಕ್ ದರ್ಗಾ ಇದು ಪ್ರಕರಣ ಏನಿದೆ, ಇದರಲ್ಲಿ ಎಲ್ಲರ ಮೇಲಿರುವಂತಹ ಕೇಸನ್ನು ಸರ್ಕಾರ ವಾಪಸ್ ಪಡೆದುಕೊಂಡಿದೆ. ಹಿಂದುತ್ವವಾದಿ ಮುತಾಲಿಕ್ ಕೇಸ್ ಕೂಡ ವಾಪಸ್ ಪಡೆದಿದೆ. ಮುಸ್ಲಿಮರು ಸೆಲ್ಫ್ ಡಿಫೆನ್ಸ್ಗಾಗಿ ದೊಣ್ಣೆ ಇಟ್ಕೊಂಡಿದ್ದಾರೆ. ಕೇಸ್ ಯಾರೇ ಆದ್ರೂ ಅಥವಾ ಯಾರದೇ ಆದ್ರೂ ಅವರ ಮೇಲೆ ಕಾನೂನು ಕ್ರಮ ಆಗುತ್ತೆ. ಅದರ ಜೊತೆಗೆ ಬಿಜೆಪಿ ಮೇಲೂ ಕೂಡ ಹರಿಹಾಯ್ದಿದ್ದಾರೆ. ಗೌರಿ ಲಂಕೇಶ್ ಕೊಲೆ ಮಾಡಿದವರಿಗೆ ಹೂವಿನ ಹಾರ ಹಾಕ್ತಾರೆ. ಕುಲ್ದೀಪ್ ಸಿಂಗ್ ಅನ್ನುವಂಥ ಪಾಪಿ 16 ವರ್ಷದ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ಅವ್ರಿಗೆ 1 ವರ್ಷ ಬೇಕಾಯಿತು ಇವನ ಮೇಲೆ FIR ಹಾಕೋಕೆ. ಈ ರೀತಿಯಾಗಿ ಹರಿಹಾಯ್ದಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಮಂಡಲದ ಸಭೆಯಲ್ಲಿ ಕೆಲವು ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಹಿಂದುತ್ವವಾದಿ ಆಗಿರ್ತಕ್ಕಂಥ ಮುಕ್ತಾಲಿಕ್ ದೇಸಾಯಿದು ಕೂಡ ವಾಪಸ್ ತಗೊಂಡಿರೋದು ನನಗೆ ಸುದ್ದಿ ಬಂದಿದೆ. ಮುಕ್ತಾಲಿಕ್ ದೇಸಾಯಿ ಅವರು ಮಾಡೋದು ಪ್ರಚೋದನಕಾರಿ ಭಾಷಣ. ದೊಣ್ಣೆ ಹಿಡ್ಕೊಂಡಿರ್ತಕ್ಕಂಥದ್ದು ಅವ್ರು ಸೆಲ್ಫ್ ಡಿಫೆನ್ಸ್ಗೆ ಇಟ್ಕೊಂಡಿರ್ತಾರೆ. ಆದ್ದರಿಂದ ಕೇಸ್ಗಳು ಯಾರೇ ಇದ್ರೂ ಅವ್ರ ಮೇಲೆ ಕಾನೂನು ಕ್ರಮ ಆಗೇ ಆಗುತ್ತೆ. ದೊಣ್ಣೆ ತಲವಾರು ಇಟ್ಕೊಂಡ್ರೇನೂ ಆಯಿತು, ಪ್ರಚೋದನಕಾರಿ ಭಾಷಣ ಮಾಡಿದ್ರೇನೂ ಆಯಿತು. ಆದ್ದರಿಂದ ಈ ಕರ್ನಾಟಕ ರಾಜ್ಯ 3 ವರ್ಷದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ನೆಲೆಸಿದೆ. ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕಾಗಿರ್ತಕ್ಕಂಥದ್ದು. ಒಂದೇ ರೀತಿಯ ಅಶಾಂತಿ ಆಗಲಿ, ಕೋಮು ಗಲಭೆಗಳಾಗಲಿ, ಪ್ರಚೋದನಕಾರಿ ಹೇಳಿಕೆಗಳಾಗಲಿ ಎಲ್ಲವೂ ಸಹ ನಿಯಂತ್ರಣ ಮಾಡಿರೋದಕ್ಕೆ ಸರ್ಕಾರ ಏನು ಮಾಡಿದೆಯೋ ಬಿಟ್ಟಿದೆಯೋ 3 ವರ್ಷದಲ್ಲಿ, ಇದಕ್ಕೆ ಮಾತ್ರ ನಾವು ಸಂಪೂರ್ಣವಾಗಿ 100ಕ್ಕೆ 100 ಅಂಕಗಳನ್ನ ಕೊಡಬೇಕಾಗತ್ತೆ. ಶಾಂತಿ ನೆಲೆಸಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಮೊದಲು ಸಹ ಹೇಳಿದ್ವಿ, ಈಗಲೂ ಸಹ ಹೇಳ್ತೀವಿ. ಬಟ್ ಸರ್, ಈಗ 4 ವರ್ಷ 3 ವರ್ಷಕ್ಕೆ ಈ ಥರದ ಪ್ರಕರಣಗಳನ್ನ ವಾಪಸ್ ಪಡೆದರೆ ಆ ಕೇಸಲ್ಲಿ ಭಾಗಿಯಾದವರು ಇದೊಂದು ರೀತಿಯ ಅಂದ್ರೆ ಏನು ಮಾಡಿದ್ರು ನಡೆಯುತ್ತೆ. ಅಲ್ಲ, ಪ್ರಕರಣ ವಾಪಸ್ ತಗೊಂಡ್ರ ಪ್ರಶ್ನೆ ಅಂದರೆ, ಈಗ ಗೌರಿ ಲಂಕೇಶ್ನ ಕೊಲೆ ಮಾಡಿರೋರಿಗೆ ಹೂನಾರ ಆಗ್ತಿರಲ್ಲ, ಅದಕ್ಕಿಂತ ಕೆಟ್ಟದಾಗ ಏನಾದರೂ ಇದೆಯಾ? ಬಿಲ್ಕಿಸ್ ಬಾನು 3 ವರ್ಷದ ಸಣ್ಣ ಮಗು ಕೊಲೆ ಆಗಿದೆ, 14 ಜನ ಅವ್ರ ಕುಟುಂಬದವ್ರು ಕೊಲೆ ಆಗಿದೆ. ಅವ್ರನ್ನ ಜೈಲಿಂದ ಬಿಟ್ಟಾಗ ಅವ್ರು ಹೂನಾರ ಹಾಕಿ ಸ್ವೀಟ್ ಕೊಡ್ತಿರಲ್ಲ, ಇದ್ರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಬೇಕಾಯ್ತು, ಯಾರೂ ಮಾಡಲಿಲ್ಲ. ದುರಂತ. ಕುಲ್ದೀಪ್ ಸೆಂಗರ್ ಅಂತೇಳಿ ಒಂದು 16 ವರ್ಷದ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ಅವನಿಗೆ 1 ವರ್ಷ ಬೇಕಾಗಿತ್ತು FIR ಮಾಡಬೇಕಂದ್ರೆ, BJPಯಿಂದ ಸಸ್ಪೆಂಡ್ ಮಾಡಬೇಕಂದ್ರೆ ಅವ್ರಿಗೆ 1 ವರ್ಷ ಬೇಕಾಗಿತ್ತು. ಆದರೆ ಮೊನ್ನೆ ತಾನೇ ಬಂಡಿ ರೆಡ್ಡಿ ಅಂತೇಳಿ ತೆಲಂಗಾಣದಲ್ಲಿ ಅವ್ರ ಮಗ ಒಂದು ಹೆಣ್ಮಗಳ ಮೇಲೆ ರೇಪ್ ಮಾಡಿದಾಗ ಸರೆಂಡರ್ ಮಾಡಿಸೋದಂತೆ. ತಂದೆ ಆದವನು ಎಲ್ಲಾದರೂ ಇತಿಹಾಸ ಸರೆಂಡರ್ ಮಾಡಿದಂಥ ಗೃಹ ಮಂತ್ರಿ ಆ ಕೇಂದ್ರದಲ್ಲಿರ್ತಕ್ಕಂಥವ್ರು ಹೇಳಿದ ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಸರ್ಕಾರ ಭಾರತೀಯ ಜನತಾ ಪಾರ್ಟಿ. ನಾವು ಆ ಥರ ಕೆಲಸಗಳೇನು ಮಾಡಿಲ್ಲ. ಗಂಭೀರವಾದ ಆರೋಪಗಳ ಮೇಲೆ ನಾವು ಯಾವತ್ತೂ ಸಹ ಅದನ್ನು ಇದು ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ನಾನು ಭಾಳಷ್ಟು ವಿವರಣೆಗಳನ್ನ ಕೊಡ್ಬೋದು. ಈಗ ಮೊನ್ನೆ ತಾನೇ ಮಹಾರಾಷ್ಟ್ರದಲ್ಲಿ ಗೌರಿ ಲಂಕೇಶ್ನ ಕೊಲೆ ಮಾಡಿದ ಒಬ್ಬ ನಗರಸಭಾ ಸದಸ್ಯರಿಗೆ BJPಯಿಂದ ಟಿಕೆಟ್ ಕೊಟ್ಟು ಬೆಂಬಲ ಕೊಟ್ಟು ಗೆಲ್ಲಿಸಿದಾರಲ್ಲ, ಇದಕ್ಕಿಂತ ಹೇಯ ಕೃತ್ಯಗಳನ್ನ ನಾವೇನಾದರೂ ಮಾಡಿದ್ದೀವ? ನಾವು 3 ವರ್ಷದಲ್ಲಿ ಎಲ್ರಿಗೂ ಸಹ ಒಂದು ಇದು ಕೊಟ್ಟಿದ್ವಿ, ಒಂದು ಅವಕಾಶಗಳನ್ನು ಕೊಟ್ಟಿದ್ವಿ, ಸುಧಾರಿಸ್ಕೊಳ್ಳಿ ಅಂತೇಳಿ. ಎಲ್ಲರೂ ಸಹ ಸುಧಾರಿಸ್ಕೊಂಡಿದ್ದಾರೆ, ಎಲ್ಲೂ ಸಹ ಗಲಭೆಗಳಿಲ್ಲ. ಆದ್ದರಿಂದ ಸರ್ಕಾರ ತೆಗೆದುಕೊಳ್ತಿರ್ತಕ್ಕಂಥ ತೀರ್ಮಾನ ಸರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.